ಇವಾಗ ಬಂದಿದ್ದೀನಿ, ನನ್ ಗರ್ಲ್ ಫ್ರೆಂಡ್ ನ ಕರ್ಕೊಂಡೇನೆ ಬಂದ್ಬಿಟ್ಟಿದೀನಿ. ನೀ ಯಾರ ಜೊತೆ ಯಾರು ಬಾ, ಆದ್ರೆ ಹೆಲ್ಮೆಟ್ ಹಾಕೋ ಬಾ, ಯಾಕಂದ್ರೆ ಪ್ರೊಟೆಕ್ಷನ್ ಇರ್ಲೇಬೇಕು. ಅದಿಲ್ಲ ಅಂದ್ರೆ ಆಮೇಲೆ ನಿಂತರ ಜಾಸ್ತಿ ಅಲ್ಕಿಸಿ ಬೇಡ. ಮುಂದ್ ಪೊಲೀಸ್ ಇದ್ರೆ ಅವ್ರು ವಿತೌಟ್ ಪ್ರೊಟೆಕ್ಷನ್ ಹಾಕ್ತಾರೆ. ಅದು ಬೇರೆ ಬಾತ್. ನೀ ಜಿ ಪೇ ಮಾಡ್ತೀಯ, 200 ರೂಪಾಯಿ ಕೊಡ್ತೀಯಾ ಅಂತ. ಒಳ್ಳೆ ಒಳ್ಳೆ ಶಾಪಿಂಗ್ ಗುರು ನಮ್ ಗರ್ಲ್ ಫ್ರೆಂಡ್ ಗೋಸ್ಕರ. ಮತ್ ನಿಂಗೂ ಗರ್ಲ್ ಫ್ರೆಂಡ್ ಇದ್ದಾಳ ಯಾಣ? ಒಂದು ಡೀಟೇಲ್ ವಿಡಿಯೋ ಮಾಡಿ ಹಾಕ್ತಿ ಹೆಂಗ್ ಪಟಾಯಿಸಿದಿ ಅಂತ. ಯಾಕಂದ್ರೆ ನಿಮ್ಗೆ ಸಿಗ್ತಾರಂದ್ರೆ ನಾವೆಲ್ಲಿ, ನಾವ್ ನಿಮ್ಗಿಂತ ಬ್ಯಾಲೆ ಇದ್ದೀವಿ. ನಾನು ಗ್ಯಾರಂಟಿ ನ್ಯೂಸ್ ಅಲ್ಲಿ ಇಲ್ಲೇ ಮದುವೆ ಆಗಿ ನನ್ನ ಹೆಂಡತಿ ನಾನು ಕರ್ಕೊಂಡು ಹೋಯ್ತಾ ಇದ್ದೀನಿ. ಕಳೆದೋಗಿದ್ ಮಕ್ಕಳು ಸಿಕ್ಕಿದ್ರೆ ಇಷ್ಟೆಲ್ಲ ಮಾಡಲ್ಲ, ಬಿಟ್ಟೋಗಿದ್ ಹೆಂಡತಿಗೆ ಇಷ್ಟೆಲ್ಲ ಮಾಡ್ತಿದ್ದಾರೆ. ಮೊದ್ಲು ಮದುವೆದು ಪ್ರೀ ವೆಡ್ಡಿಂಗು, ವೆಡ್ಡಿಂಗ್ ಶೂಟ್ ಅಂತ ಮಾಡ್ತಿದ್ರು. ಆದ್ರೆ ಇವಾಗ ಹೊಸ ಟ್ರೆಂಡ್, ನ್ಯೂಸ್ ಚಾನೆಲ್ ಅಲ್ಲಿ ಲೈವ್ ಟೆಲಿಕಾಸ್ಟ್ ಆಗ್ತಿದೆ ಮದುವೆ. ಎಲ್ಲರೂ ನೋಡಿದೀರಾ ಇಂಥದ್ದು? ಇಲ್ಲ, ಗ್ಯಾರಂಟಿ ನ್ಯೂಸ್ ಅಲ್ಲಿ ಸಿಗತ್ ನಿಮ್ಗೆ ಇಂಥದ್ದೆಲ್ಲ. ನ್ಯೂಸ್ ಬಿಟ್ಟು ಎಲ್ಲ ತೋರಿಸ್ತಾರೆ. ಖುಷಿಯಾಗಿರಿ. ಖುಷಿಯಾಗಿ ಅವ್ರು ಇರ್ತಾರ ಗೊತ್ತಿಲ್ಲ, ಆದ್ರೆ ಟಿವಿ ಚಾನೆಲ್ ಅವರು ಖುಷಿಯಾಗಿರ್ತಾರೆ. TRP ಸಿಕ್ತಲ್ಲ, ನಾ ಬೇಕಾದ್ರೆ ಬರ್ದ್ ಕೊಡ್ತೀನಿ. 2 ತಿಂಗಳಲ್ಲಿ ಇವ್ರು ಸಪ್ರೇಷನ್ ಲೈವ್ ನ್ಯೂಸ್ ಬಂದೇ ಬರತ್ತಂತ. ಇವ್ರು ಮಾಡಿಲ್ಲ ಅಂದ್ರೆ ಟಿವಿ ಚಾನೆಲ್ ಅವ್ರು ಮಾಡೇ ಮಾಡಿಸ್ತಾರೆ. TRP ಕೆಳಗೋದ್ರೆ ಮತ್ತೆ ಎಬ್ಸ್ಬೇಕಲ್ಲ. ಚಾನೆಲ್ ಅಲ್ಲೇ ಮದುವೆ ಆಗ್ತಾ ಇದೀರಿ, ಹಿಸ್ಟ್ರಿ ಮಾಡ್ತಾ ಇದ್ದೀರಾ, ರೆಕಾರ್ಡ್ ಮಾಡ್ತಾ ಇದ್ದೀರಾ. ಏನ ಹಿಸ್ಟ್ರಿ ರೆಕಾರ್ಡ್ ಬ್ರೇಕ್ ಅಂತೆ? ಏನ್ ಗೋಲ್ಡ್ ಮೆಡಲ್ ತಂದಿದ್ದಾರೆ ಇವ್ರು ಇಂಡಿಯಾಕ್ಕೆ? ತಂದಿದ್ದ ಹಳೆ ಹೆಂಡತಿ ಗಂಡಂಗೆ ಅದಕ್ಕೆ ಇಷ್ಟೆಲ್ಲ ಮಾಡ್ತಿದ್ದಾರೆ. ಎಲಾನ್ ಮಸ್ಕ್ 6 ಸಲ ಮದುವೆ ಆದ್ರೂ ಇಷ್ಟೆಲ್ಲ ನ್ಯೂಸ್ ಮಾಡಿಲ್ಲ. ಬಿಟ್ಟೋಗಿದ್ದ ಹೆಂಡತಿ ವಾಪಸ್ ಬಂದಿದ್ದಕ್ಕೆ ಇಷ್ಟೆಲ್ಲ ನ್ಯೂಸ್ ಮಾಡ್ತಿದ್ದಾರೆ ಇವರು. ಥ್ಯಾಂಕ್ ಯು ಮ್ಯಾಮ್. ಇವಳ ಬಾಯಿಂದ ಥ್ಯಾಂಕ್ ಯು, ನನ್ ಬಾಯಿಂದ ಸಾರಿ ಕೇಳ್ತೀನಿ. ಇದೆಲ್ಲ ನೋಡ್ಬೇಕಲ್ಲ ನೀವು ಅಂತ. ಲೈಫ್ ಅಲ್ಲಿ ಮರೆಯಕ್ ಆಗದೆ ಇರೋ ದಿನ ಮ್ಯಾಮ್. ಮರೆಯಕ್ಕಾಗಲ್ಲ ಅತ್ತೆ. ಏನ್ ಸುಳ್ಳು ಹೇಳ್ತಾಳೆ, ಗಂಡನಿಗೆ ಮರ್ತೋಗಿಲ್ಲಂತೆ. ಇದೇನ್ ದೊಡ್ಡ ವಿಷಯ. ಇನ್ ಮುಂದಕ್ಕೆ ಹೇಳ್ತೀನಲ್ಲ, ಒಂದು ಹೊಸ ಯುದ್ಧಕ್ಕೆ ನೀವಿಬ್ರು ರೆಡಿ ಆಗ್ಬೇಕು. ಹೌದೌದು, ಯುದ್ಧ. ನಾವು ಕುದುರೆ ತರ್ತೀವಿ, ನೀವು ಆನೆ ತರ್ರಿ, ಯುದ್ಧ ಮಾಡೋಣ. ಹೇಗೆ? ಅಣ್ಣ ಇವಾಗ ಹೂ ತೆಗಿಲ್ಲ ಅಂತ ಕೇಳ್ತಿದ್ದಾನೆ. ಅವಾಗ ಹೆಣ್ಣಿನ ಮರ್ಯಾದೆ ತೆಗಿತಿರ್ಬೇಕಾದ್ರೆ ಕೇಳ್ತಿಲ್ಲಾಗಿದ್ದ, ಇವಾಗ ಇದು ಕೇಳ್ತಿದ್ದಾನೆ. ಬಹಳ ಚೇಂಜ್ ಆಗೋಣ ಅಣ್ಣ. ಮಂಜು ಮತ್ತು ಲೀಲಾ ಹೊಸ ಜೀವನ ಅಂತ ಬರ್ಸಿದೀವಿ. ತಪ್ಪು ಬರ್ಸಿದ್ರಿ. ಮಂಜು ಲೀಲಾ ಹೊಸ ಜೀವನ ಅಲ್ಲ, ಹಳೆ ಗಂಡ ಹಳೆ ಹೆಂಡತಿ ಹೊಸ ಆಟ, ಹಿಂಗ್ ಬರ್ಸ್ಬೇಕಿತ್ತು. ಹಿಂದೆ ಎಲ್ಲ ಹೆಣ್ಮಕ್ಳೆಲ್ರು ಮದುವೆ ಆಗೋಕ್ಕಿಂತ ಮುಂಚೆ ನನ್ಗೆ ರಾಮನಂತ ಗಂಡ ಸಿಗ್ಲಿ, ಅಂತ ದೇವ್ರಂತ ಗಂಡ ಸಿಗ್ಲಿ ಅಂತಾರೆ. ಇನ್ ಮುಂದಕ್ಕೆ ಹೆಣ್ಮಕ್ಳು ಟ್ರೆಂಡ್ ಚೇಂಜ್ ಮಾಡ್ಕೊಂತಾರೆ, ಮಂಜು ಅಂತ ಗಂಡ ಸಿಗ್ಲಿ ಅಂತಾರೆ. ಎಂತ ಹೇಳ್ತಿದ್ರಿ? ಇಂತ ಗಂಡ ಅಲ್ಲ, ಗಂಡಸು ಸಿಗ್ಬಾರ್ದು ಯಾರಿಗೂ. ಅಣ್ಣ ಈ ಕಡೆ ನಮ್ ಡಿ ಬಸ್ ಬತ್ತಿದ್ರೆ ಈ ಕಡೆ ನೆಳ್ಳು, ಈ ಕಡೆ ನೆಳ್ಳು, ಈ ಕಡೆ ಮಳೆ. ನಮ್ ಡಿ ಬಸ್ ಬಂದ್ರೆ ಬಿಸ್ಲು. ದೇವರಲ್ಲ ಡಿ ಬಾಸ್ ಅವರು. ಈ ಕಡೆ ಮಳೆ ಅಂತೆ, ಈ ಕಡೆ ನೆರಳು ಅಂತೆ, ಮಧ್ಯದಲ್ಲಿ ಬಿಸ್ಲು ಅಂತೆ. ಹೌದೌದು, ಬಿಸ್ಲು ಒಂದು ಅಪ್ಪಂದ ಹೆಸರು. ಯಾಕೆ ಬೇಕಾದ್ರೆ ಕರ್ಸ್ತಾರೆ. ಬಂದ್ರೆ ಬಿಸ್ಲು, ಹೋದ್ರೆ ಚಂದ್ರನು ಬರ್ತಾನಂತ ಹೇಳ್ಬೇಕಿತ್ತು. ಡಿ ಬಾಸ್ ಅಭಿಮಾನಿ ನಾನು, ಆದ್ರೆ ಇಷ್ಟೆಲ್ಲ ಅಲ್ಲ. ನೀವು ರಿಯಲ್ ಡಿ ಬಾಸ್ ಫ್ಯಾನ್ ಆದ್ರೆ ಅವ್ರದ್ದು ಹೆಸರು ಕರೆಕ್ಟ್ ಆಗಿ ಸೆನ್ಸೇಬಲ್ ಲಾಜಿಕಲ್ ಮಾತಲ್ಲಿ ಯೂಸ್ ಮಾಡಿ. ಅದು ಬಿಟ್ಟು ಇಂಥ ಮಾತಲ್ಲೆಲ್ಲ ಯೂಸ್ ಮಾಡಿದ್ರೆ ಅವ್ರ ಕೆಲಸ ಮಾಡಿ ಬೆಳೆಸಿದ ಹೆಸರು ಹಿಂಗೆ ಹೋಗೋದ್ ಕೆಳಗೆ. ಎಲ್ಲರೂ ಡಿ ಬಾಸ್ ಇಲ್ಲಿ ಇಟ್ಕೊಂಡ್ರೆ ನಿಮ್ ಮಾತ್ ಕೇಳೆ ಡಿ ಬಾಸ್ ನಿಮ್ಗೆ ಎಲ್ಲಿ ಇಟ್ಕೊಂತಾನೇನೋ. ಮತ್ ಪುಷ್ಪ ಸ್ಕೂಟಿ ಹೊಡಿಯೋದು ಇವತ್ತೇ ನೋಡಿದ್ ನಾನು. ಇಂಥ ಟೈಮಲ್ಲಿ ಸಲ್ಮಾನ್ ಖಾನ್ ಅವ್ನ್ ಗಾಡಿ ತಗೋಬರ್ಬೇಕು. ಅವಾಗ ಫುಟ್ಪಾತ್ ಮೇಲೆ ಹತ್ಸಿದ. ಇವಾಗ ಇವ್ರ ಮೇಲೆ ಇವ್ರ ಮೊದ್ಲು ಮಕ್ಕಳೇ ಇದ್ರು, ಆದ್ರೆ ಇವಾಗ ಅದ ಅಂತಾರಲ್ಲ, ದೊಡ್ಡವರಾದ್ರೂ ಸಣ್ಣ ಮಕ್ಳು ಬುದ್ಧಿ ಬಿಡಲ್ಲ ಅಂತ. ಇವ್ರಿಗೆ ನೋಡೇ ಹೇಳೋದದು. ಇವ್ರು ಒಂದೇ ರೀಲಲ್ಲಿ 2 ಟ್ಯಾಲೆಂಟ್ ಹಾಳು ಮಾಡ್ತಿದ್ದಾರೆ. ಅದ್ ಯಾವ್ದಂದ್ರೆ, ಇವ್ರಿಗೆ ಟ್ಯಾಲೆಂಟ್ ಇಲ್ಲ, ಏನ್ ಹಾಳು ಮಾಡ್ತಾರೆ ಇವ್ರು. ಮಕ್ಳಿಗೆ ತೋರಿಸ್ತಾರೆ ದೊಡ್ಡವರಾದ್ಮೇಲೆ ಏನೇನ್ ಆಗ್ಬೇಕು ಅಂತ. ಆದ್ರೆ ನಾನ್ ಇವತ್ತು ತೋರಿಸ್ತೀನಿ ಏನ್ ಆಗ್ಬಾರ್ದು ಅಂತ. ಸರ್ ನನ್ ಮಾತ್ ಮನ್ಸಿಗೆ ತಗೋಬೇಡ್ರಿ, ಪೂರ್ತಿ ಬಾಡಿಗೆ ತಗೊಳ್ರಿ. ಯಾಕಂದ್ರೆ ಮನ್ಸು ಒಂದೇ ಹ್ಯಾಂಡಲ್ ಮಾಡಕ್ ಆಗಲ್ಲ. ನೋಡ್ ಬನ್ನಿ ಸರ್, ಒಳಗ್ ಬನ್ನಿ, ಹತ್ರ ಬನ್ನಿ. ಹತ್ರ ಬಂದ್ ನೋಡಕ್ಕೆ ನೋರಾಫತೆ ಡಾನ್ಸ್. ಹತ್ರ ಬಂದ್ ನೋಡ್ರೆ ಸರಿ ಕಾಣತ್ತಂತ ನಿಮ್ಗೇನು ಅನ್ಸ್ತಿಲ್ಲ ಅಂತ ಬೇರೆಯವ್ರಿಗೂ ಹಂಗೆ ಅನ್ಸತ್ತಾ? ಇಲ್ಲ ಅಣ್ಣ, ನಾವ್ ನಾರ್ಮಲ್ ಹ್ಯೂಮನ್ ಬೀಂಗ್ಸ್. ನಿಮ್ ತರ ಸೂಪರ್ ಪವರ್ ಇಟ್ಕೊಂಡ್ ಬಂದಿಲ್ಲ ಕೈ ಹಾಕಕ್ಕೆ. ಸರ್ ಇದನ್ನೆಲ್ಲ ನೋಡಿ ಅಸಹ್ಯ ಏನಿಲ್ಲ, ಮಕ ನೋಡಿ ಸರ್, ಏನ್ ಅಸಹ್ಯ ಮಕ ಮಾಡ್ಕೊಂಡ್ ಮಾಡ್ತಾ ಇದ್ದ, ಮನ್ಸಿಂದ ಮಾಡ್ತಾ ಇದ್ದಿ ಅಣ್ಣ. ನೀ ಮನ್ಸಿಂದ ಮಾಡ್ತಿದ್ದಿ, ಆದ್ರೆ ನಾವ್ ಮನ್ಸಿಂದ ನೋಡ್ತಿಲ್ಲ ಅಣ್ಣ. ಕಣ್ಣಿಂದ ನೋಡಕ್ಕೆ ಅಸಹ್ಯ, ಮನ್ಸಿಂದ ಮಾಡ್ತಿದಾರಂತೆ. ಆ ಮನ್ಸೆ ಹೇಳತ್ತೆ ಯಾವ ಮನ್ಸಲ್ಲಿ ಹುಟ್ಟದೆ ಅಂತ. ಬೇಕಾದ್ರೆ ಆಮೇಲೂ ಇನ್ನೊಂದ್ ಸ್ವಲ್ಪ ಹೊತ್ತಾದ್ಮೇಲೂ ಫುಲ್ ತೊಳೆಯೋದು ತೋರಿಸ್ತೀನಿ ಸರ್. ಅಣ್ಣ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಿದ್ದಾನೆ ಹೆಂಗ್ ತೊಳೆಯೋದು ಅಂತ. ಯೂಟ್ಯೂಬರ್ ಟ್ಯುಟೋರಿಯಲ್ ಅಲ್ಲ, ಅಣ್ಣನ ಇಂಟರ್ವ್ಯೂ ನೋಡಿ ಗೊತ್ತಾಗತ್ತೆ. ಬೇರೆಯವ್ರಿಗೆ ಏನ್ ಅಸಹ್ಯ ಕಾಣತ್ತೋ ಅಣ್ಣಂಗ ಅದು ನಾರ್ಮಲ್, ಬೇರೆಯವ್ರಿಗೆ ನಾರ್ಮಲ್ ಕಾಣತ್ತೋ ಅಣ್ಣಂಗ ಅದು ಅಸಹ್ಯ. ಅಣ್ಣ ಬಿಲ್ಡ್ ಡಿಫ್ರೆಂಟ್. ಬೇರೆಯವರೆಲ್ಲ ಡೌನ್ ಟು ಅರ್ತ್ ಇದ್ರೆ ಅಣ್ಣ ಡೌನ್ ಟು ಟಾಯ್ಲೆಟ್ ಇದ್ದಾನೆ. ನಾನು ಕಂಡವ್ರಿಗೆ ದುಡ್ಡು ಕೊಟ್ಟು ಮಾಡಿಸಿದ್ರು ಅವ್ರು ಇಷ್ಟು ಚೆನ್ನಾಗಿ ಮಾಡಲ್ಲ. ಬೇರೆಯವ್ರಿಗೆ ಕೊಟ್ರೆ ಸರಿಯಾಗಿ ಮಾಡಲ್ಲ ಅಂತ. ಏನ್ ಅಣ್ಣ ಅಲ್ಲಿ ಸಂಸಾರ ನಡೆಸ್ತೀಯ ನಿಂದು ಎಲ್ಲ ದಿನ? 100 ಕೋಟಿ ನಾಯಿದ ಹೇರ್ ಕ್ಲೀನ್ ಮಾಡಕ್ಕೆ ಜನ ಇದ್ದಾರೆ. ಅದೇ 100 ಕೋಟಿ ಓನರ್ ಹೇರ್ ಕ್ಲೀನ್ ಮಾಡಕ್ಕೆ ಜನ ಇಲ್ಲ. ಅವನೇ ತೊಳಿಬೇಕು. ಇವಾಗ ಅರ್ಥ ಆಯ್ತು, ಅಣ್ಣ ನಾಯಿಗೆ ಸಾಕ್ತಿಲ್ಲ, ನಾಯಿ ಅಣ್ಣಂಗ್ ಸಾಕ್ತಿದೆ ಅಂತ.